ರಾಜ್ಯಾದ್ಯಂತ ಇಂದಿನಿಂದ 3 ದಿನ ಭಾರೀ ಮಳೆ ಸಾಧ್ಯತೆ ಇದೆ. ಮಳೆ ಬಗ್ಗೆ ರಾಜ್ಯ ಹವಾಮಾನ ಇಲಾಖೆ ಮಾಹಿತಿ ನೀಡಿದೆ. ರಾಜ್ಯಾದ್ಯಂತ ಇಂದಿನಿಂದ 3 ದಿನ ಭಾರೀ ಮಳೆ ಸಾಧ್ಯತೆ. ಮಳೆ ಬಗ್ಗೆ ರಾಜ್ಯ ಹವಾಮಾನ ಇಲಾಖೆ ಮಾಹಿತಿ ನೀಡಿದೆ. ಮುಂದಿನ 3 ದಿನಗಳ ಕಾಲ ಬೆಂಗಳೂರಿನಲ್ಲಿ ಭಾರೀ ಮಳೆ. ಬೆಂಗಳೂರಿನಲ್ಲಿ 3 ದಿನ ಯೆಲ್ಲೋ ಅಲರ್ಟ್ ಘೋಷಣೆ. ಇಂದು 4 ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ. ಬೀದರ್, ಕಲಬುರಗಿ, ಯಾದಗಿರಿಯಲ್ಲಿ ಆರೆಂಜ್ ಅಲರ್ಟ್. ರಾಜ್ಯದ 17 ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಸೇರಿದಂತೆ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಬಿರುಗಾಳಿ ಹಾಗೂ ಗುಡುಗು ಸಹಿತ ಭಾರೀ ಮಳೆಯ ಮುನ್ಸೂಚನೆ. ರಾಜ್ಯಾದ್ಯಂತ ಇಂದಿನಿಂದ 3 ದಿನ ಭಾರೀ ಮಳೆ ಸಾಧ್ಯತೆ ಇದೆ. ಮಳೆ ಬಗ್ಗೆ ರಾಜ್ಯ ಹವಾಮಾನ ಇಲಾಖೆ ಮಾಹಿತಿಯನ್ನು ಕೂಡ ನೀಡಿದೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜು. ಸದ್ಯಕ್ಕೆ ರಾಜ್ಯಾದ್ಯಂತ ಇಂದಿನಿಂದ 3 ದಿನ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿದೆ. ಸದ್ಯಕ್ಕೆ ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಜಿಬಿಎ ಯಾವ ರೀತಿ ಅಲರ್ಟ್ ಆಗಿದೆ? ಸಾಹಿತ್ಯ ಈಗಾಗಲೇ ಏನು ಬೆಂಗಳೂರು ನಗರದಲ್ಲಿ ನಿನ್ನೆ ಸಾಕಷ್ಟು ಮಳೆ ಸುರಿಯಿತು. ಮಳೆಯಿಂದಾಗಿ ಸಾಕಷ್ಟು ನಗರದಲ್ಲಿ ಮಳೆ ಅವಾಂತರದಿಂದ ಸಾಕಷ್ಟು ಮರದ ರಂಬೆ ಕೊಂಬೆಗಳು ಮತ್ತೆ ವಿದ್ಯುತ್ ದೀಪಗಳು ಕೂಡ ತೆರವುಗೊಳಿಸಿದ್ವು. ಈ ಹಿನ್ನೆಲೆಯಲ್ಲಿ ಮುಂದಿನ 3 ದಿನಗಳ ಕಾಲ ರಾಜ್ಯಾದ್ಯಂತ ಪೂರ್ಣಾರ್ಭಟ ಹೆಚ್ಚಾಗಲಿದೆ ಅಂತೇಳಿ ಈಗಾಗಲೇ ಹವಾಮಾನ ಇಲಾಖೆ ಹೇಳಿರುವಂತದ್ದು. ಅಂದ್ರೆ ಈಗಾಗಲೇ 19 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಿರುವಂತದ್ದು ಮತ್ತೆ 9 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಿರುವಂತದ್ದು. ಸೊ ಈ ಹಿನ್ನೆಲೆಯಲ್ಲಿ ಗುಡುಗು ಮಳೆ ಮತ್ತೆ ಜೊತೆಗೆ ಅತಿ ಹೆಚ್ಚು ಧಾರಾಕಾರ ಮಳೆ ಆಗೋದ್ರಿಂದ ಸಾರ್ವಜನಿಕರು ಮತ್ತೆ ರೈತರು ಜಾಗೃತವಾಗಿ ಮುಂಜಾಗ್ರತಾ ಎಚ್ಚರಿಕೆಯಿಂದ ಇರಬೇಕು ಅಂತೇಳಿ ಈಗಾಗಲೇ ಹವಾಮಾನ ಇಲಾಖೆ ಸೂಚಿರುವಂತದ್ದು. ಇನ್ನು ಈ ಜಿಬಿಎ ವಿಚಾರದಲ್ಲಿ ಇನ್ನು ಮಳೆಗೆ ಬೆಂಗಳೂರಿನಲ್ಲಿ ಯಾವ ರೀತಿ ಸಿದ್ಧತೆ ಮಾಡ್ಕೊಂಡಿದೆ ಅಂತಂದ್ರೆ ಬೆಂಗಳೂರಿನ 5 ಮಹಾನಗರ ಪಾಲಿಕೆ ಸೇರಿದಂತೆ ಆಯಾ ಕಮಿಷನರು ಜೊತೆಗೆ ಎಲ್ಲಿ ತಗ್ಗು ಪ್ರದೇಶಗಳಿಗೆ ಮಳೆ ನೀರು ಹರಿಯೋದಾಗಿರ್ಬೋದು ಅಥವಾ ಬೆಂಗಳೂರು ನಗರದ ರಸ್ತೆ ಬದಿಯಲ್ಲಿ ಮರದ ರಂಬೆ ಕೊಂಬೆಗಳು ರಸ್ತೆಗೆ ಬೀಳುವಂತದ್ದಾಗಿರ್ಬೋದು, ಇದೆಲ್ಲದೂ ಕೂಡ ಮುಂಜಾಗ್ರತೆ ಯಾರಿಗೂ ಸಾರ್ವಜನಿಕರಿಗಾಗಿ ವಾಹನ ಸವಾರರಿಗಾಗಿ ಯಾರಿಗೂ ಅಪಾಯ ಆಗದಂತೆ ಅಥವಾ ಬೇರೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುಂಜಾಗ್ರತೆ ವಹಿಸಬೇಕು ಅಂತೇಳಿ ಈಗಾಗಲೇ ಕಮಿಷನರ್ ಆಯುಕ್ತರು ಆಯಾ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಈಗಾಗಲೇ ಸೂಚನೆಯನ್ನ ಕೊಟ್ಟಿರುವಂತದ್ದು. ಸಾಹಿತ್ಯ ಕೂಡ ಜಿಬಿ ಅಲರ್ಟ್ ಆಗಬೇಕಾಗುತ್ತೆ. ಅದರ ಜೊತೆಗೆ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಭಾರೀ ಮಳೆಯಾಗುವ ಮುನ್ಸೂಚನೆಯನ್ನ ನೀಡಿರೋದ್ರಿಂದ ಜಿಲ್ಲಾಡಳಿತ ಯಾವ ರೀತಿ ಸಿದ್ಧತೆಯನ್ನ ಮಾಡಿಕೊಂಡಿದೆ? ಯಾಕೆಂದ್ರೆ ಪ್ರತಿ ಬಾರಿ ಕೂಡ ಮಳೆ ಬಂದಾಗ ಒಂದಲ್ಲ ಒಂದು ಅವಾಂತರಗಳ ಸುರಿಮಳೆಯೇ ಆಗ್ತಾ ಇದೆ. ಹೌದು ಸಾಹಿತ್ಯ, ಈಗಾಗಲೇ ಏನು ರಾಜ್ಯಾದ್ಯಂತ ಈಗಾಗಲೇ ಏನು 19 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನು ಘೋಷಿಸಿದೆ. ಹೀಗಾಗಿ ರಾಜ್ಯದಲ್ಲೂ ಕೂಡ ಸಾರ್ವಜನಿಕರು ಮತ್ತೆ ರೈತರು ಅಲರ್ಟ್ ಆಗಿರ್ಬೇಕು. ಜೊತೆಗೆ ಮುನ್ಸೂಚನೆ ಅಂದ್ರೆ ಮುಂಜಾಗ್ರತವಾಗಿ ಯಾವುದೇ ಅನವಶ್ಯಕತೆಗೆ ಹೊರಗೆ ಬರದಂತೆ ಮತ್ತೆ ರೈತರು ಮಳೆ ಬಂದಂತ ಸಮಯದಲ್ಲಿ ಹೊಲ ಗದ್ದೆಗಳಿಗೆ ಹೋಗಿ ಬೋರು ಮೋಟರ್ ಪಂಪ್ ಎತ್ತುವಂತಹ ಕೆಲಸವನ್ನ ಮಾಡಬಾರ್ದು. ಯಾಕಂದ್ರೆ ಒಂದ್ ವೇಳೆ ಏನಾದ್ರೂ ಗುಡುಗು ಮಿಂಚು ಮಳೆ ಟೈಮಲ್ಲಿ ಕರೆಂಟ್ ಹತ್ರ ಹೋದ್ರೆ ಶಾಕ್ ಆಗಿ ತಾವು ಸಂಭವಿಸುವ ಅವಶ್ಯಕತೆ ಇರುತ್ತೆ. ಸೊ ಹೀಗಾಗಿ ರೈತರು ಮತ್ತೆ ಸಾರ್ವಜನಿಕರು ಇನ್ನು 3 ದಿನ ಮುಂಜಾಗ್ರತವಾಗಿ ಎಚ್ಚರಿಕೆಯಿಂದ ಇರಬೇಕು ಅಂತ ಈಗಾಗಲೇ ಹವಾಮಾನ ಇಲಾಖೆ ಸೂಚಿಸಿರುವಂತದ್ದು. ಸಾಹಿತ್ಯ ಓಕೆ, ಥ್ಯಾಂಕ್ ಯು ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ.